ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ತಬ್ಬಲಿಯು ನೀನಾದೆ ಮಗನೇ ಕಾದಂಬರಿಯನ್ನು ಮುಂದುವರಿಸೋಣ. ಹಿಲ್ಡ ಮತ್ತು ಕಾಳಿಂಗ ಇವರಿಗೆ ಯಾರದೇ ಸಹವಾಸದವರಿದೆ, ಒಂಟಿತನ ಕಾಡ್ತಾ ಇರುತ್ತೆ. ಆಗ ಹತ್ತಿರದಲ್ಲಿದ್ದ ಮಾರಿಕೆರೆ ಅನ್ನೋ ಊರಿನ ಮಾರಮ್ಮನ ಜಾತ್ರೆಗೆ ಕರ್ಕೊಂಡು ಹೋಗ್ತಾನೆ ಕಾಳಿಂಗ ಹೆಂಡತಿ ಮತ್ತು ಮಗನನ್ನು. ಅಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಸುಮಾರು 200ಕ್ಕೂ ಮೀರಿ ಕೋಣಗಳನ್ನು ಕಟ್ಟಿರ್ತಾರೆ. ಕಾಳಿಂಗ ಹಿಳ್ಳಳನ್ನು ದೇವಸ್ಥಾನದ ಒಳಗೆ ಕರ್ಕೊಂಡು ಹೋಗಿ ಮಾರಿ ವಿಗ್ರಹವನ್ನು ಮತ್ತು ದೇವಸ್ಥಾನದ ಒಳ ಅಂಗಳದ 2 ಗೋಡೆ ಕಡೆಗೂ ಇದ್ದ ಬೇತಾಳಗಳನ್ನು ತೋರಿಸ್ಕೊಂಡು ಹೊರಗೆ ಬರ್ತಾ ಇರ್ತಾನೆ. ದಾರಿಯಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಸಿಗ್ತಾನೆ. ಕಾಳಿಂಗನನ್ನು ಮಾತಾಡಿಸಿ ಕೈ ಕುಲುಕ್ತಾನೆ. ಇವನು ತನ್ನ ಹೆಂಡತಿ ಪರಿಚಯವನ್ನು ಮಾಡಿಸಿದ ಮೇಲೆ ಆತನೇ ಕೈ ನೀಡಿ ಅವಳ ಬಲಗೈ ಹಿಡಿದು ಸ್ವಲ್ಪ ಹೆಚ್ಚು ಹೊತ್ತೆ ಕುಲುಕ್ತಾರೆ. ಹಿಲ್ಡ ಹಳ್ಳಿಗೆ ಬಂದ ಮೇಲೆ ಬೇರೊಬ್ಬರು ಅವಳು ಕೈ ಕುಲುಕಿದ್ದು ಇದೇ ಮೊದಲಿಗೆ. ಅವರ ಫಾರ್ಮಿಗೆ ಡೆಪ್ಯೂಟಿ ಕಮಿಷನರ್ ಮೊದಲಾಗಿ ಕೆಲವು ಸರ್ಕಾರಿ ಅಧಿಕಾರಿಗಳು ಒಮ್ಮೊಮ್ಮೆ ಬರ್ತಾ ಇರ್ತಾರೆ. ಆದರೆ ಅವರೆಲ್ಲ ಮಾರು ದೂರದಲ್ಲೇ ನಿಂತ್ಕೊಂಡು ಕೈ ಮುಗಿತಿರ್ತಾರೆ. ಇವ್ರು ನೋಡಿದ್ರೆ ತಾಲೂಕಿನ ಪೊಲೀಸ್ ಇನ್ಸ್ಪೆಕ್ಟರು. ಕಾಳಿಂಗನಿಗಿಂತ 1-2 ವರ್ಷ ದೊಡ್ಡವ್ರು ಇರಬಹುದು ಅಂತ ಕಾಣುತ್ತೆ. ಎತ್ತರವಾದ ಮೈಕಟ್ಟಿನ ಆಳು, ಪೊಲೀಸಿನ ಖಾಕಿ ಡ್ರೆಸ್ಸಿನಲ್ಲಿ ವ್ಯಕ್ತಿತ್ವ ಮೇಲೆ ಎದ್ದು ಕಾಣಿಸ್ತಾ ಇರುತ್ತೆ. ಇದೇನು ಜಾತ್ರೆಗೆ ನೀವು ಬಂದ್ರಿ, ಹೋಬಳಿ ಸಬ್ ಇನ್ಸ್ಪೆಕ್ಟರ್ ಬಂದರೆ ಆಗ್ತಿತ್ತಲ್ವಾ ಅಂತ ಕಾಳಿಂಗ ಕೇಳ್ತಾನೆ. ಆಗ ಆತ ಹೇಳ್ತಾನೆ, ಮೇಡಮ್ ಕಾಳಿಂಗ್ ಅವರಿಗೆ ಕನ್ನಡ ತಿಳಿಯುತ್ತೋ ಇಲ್ವೋ ಕಾಣೆ ಅಂದ್ಬಿಟ್ಟು ಆತ ಇಂಗ್ಲೀಷಲ್ಲೇ ಮಾತಾಡಿಸ್ತಾನೆ. ಥ್ಯಾಂಕ್ ಯು ಫಾರ್ ದ ಕನ್ಸಿಡರೇಷನ್ ಅಂತ ಹಿಲ್ಡ ತನ್ನ ಕೃತಜ್ಞತೆ ವ್ಯಕ್ತಪಡಿಸಿದ ಮೇಲೆ ಹೇಳ್ತಾನಾತ, ಈ ದೇವರಿಗೆ ಕೋಣನ ಬಲಿ ಕೊಡೋದು ಗೊತ್ತಿದೆ ಅಲ್ವಾ, ಅದಕ್ಕೆ ಇದೇ ಕೊನೆ ವರ್ಷ. ಇನ್ಮೇಲೆ ಯಾವ ಪ್ರಾಣಿನೂ ದೇವರಿಗೆ ಬಲಿ ಕೊಡಕೂಡ್ದು ಅಂತ ಸರ್ಕಾರದ ಆಜ್ಞೆನೂ ಆಗಿದೆ. ಈ ಸಲದ ಜಾತ್ರೆ ತೇರುಗಳು ಕಳೆದ ಮೇಲೆ ಅಂದರೆ ಜುಲೈ ತಿಂಗಳಿಂದ ಆಜ್ಞೆಯನ್ನು ಬಿಗಿಯಾಗಿ ಜಾರಿಗೆ ತರ್ತೀವಿ. ಇದೇ ಕೊನೆ ಅವಕಾಶ ಅಂದ್ಬಿಟ್ಟು ಭಕ್ತಾದಿಗಳು ಹಿಂದಿನ ಮುಂದಿನ ಎಲ್ಲ ಹರಕೆಗಳನ್ನು ಸೇರಿಸ್ಕೊಂಡು ಕೋಣಗಳನ್ನು ತಂದೊಪ್ಪಿಸಿದ್ದಾರೆ. ಇದುವರೆಗೂ ಬಂದಿರೋ ಸಂಖ್ಯೆನೇ 236 ಆಗಿದೆ. ಹೀಗಾಗುತ್ತೆ ಅಂತ ನಿರೀಕ್ಷೆ ಮಾಡಿಕೊಂಡೆ ನಾನೇ ಇಲ್ಲಿಗೆ ಬಂದೆ. ಇಂತಹ ಸಂದರ್ಭದಲ್ಲಿ ಜಾತ್ರೆನೂ ಪ್ರತಿ ವರ್ಷಕ್ಕಿಂತ ಹೆಚ್ಚು ಸೇರುತ್ತೆ. ಏನಾದರೂ ಗದ್ದಲ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಅಫ್ಕೋರ್ಸ್ ನನ್ನ ಸಬಾರ್ಡಿನೇಟ್ ಸಬ್ ಇನ್ಸ್ಪೆಕ್ಟರ್ ಸಹ ಬಂದಿದ್ದಾರೆ, 20 ಜನ ಕಾನ್ಸ್ಟೇಬಲ್ಗಳು ಇದ್ದಾರೆ ಅಂತ ಆತ ಹೇಳ್ತಾನೆ. ಕೋಣನ ಬಲಿಯನ್ನು ಹೇಗೆ ಕೊಡ್ತಾರೆ ಅಂತ ಹಿಲ್ಡ ಕೇಳ್ತಾಳೆ. ಇಲ್ಲೇ ಆಗತ್ತೆ, ನೀವೇ ನೋಡೋವ್ರಂತೆ, ಬನ್ನಿ, ಬಿಸಿಲಲ್ಲಿ ಎಷ್ಟೊತ್ತು ನಿಂತಿರೋದು ಅಂತ ಹೇಳ್ಬಿಟ್ಟು ಇನ್ಸ್ಪೆಕ್ಟರ್ ಅವರಿಬ್ಬರನ್ನು ಅಲ್ಲಿಯೇ ಇದ್ದ ಉತ್ಸವ ಮೂರ್ತಿಯ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ. ಎತ್ತರವಾದ ಮಟ್ಟದಲ್ಲಿ ಕಟ್ಟಿದ ಮಂಟಪದಲ್ಲಿ ನೆರಳಿರುತ್ತೆ. ಜೊತೆಗೆ ಅಲ್ಲಿಂದ ಬಲಿಗಂಬ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಗುಡಿಗೌಡನನ್ನ ಕರೆಸಿ ಇನ್ಸ್ಪೆಕ್ಟ್ರು 3 ಕುರ್ಚಿಗಳನ್ನು ತರಿಸಿ ಹಾಕಿಸ್ಕೊಂತಾರೆ. ಮಧ್ಯದಲ್ಲಿ ಹಿಲ್ಡ ಕೂತ್ಕೊಂತಾಳೆ. ಅವಳ ಎಡಭಾಗಕ್ಕೆ ಇನ್ಸ್ಪೆಕ್ಟ್ರು ಆಸೀನರಾಗ್ತಾರೆ. ಇನ್ನೊಂದು ಕುರ್ಚಿ ಮೇಲೆ ಕಾಳಿಂಗ ಜಾಕ್ನನ್ನ ಎತ್ಕೊಂಡು ಕೂತ್ಕೊಂತಾನೆ. ಯಾವುದೋ ಸೂಚನೆಯನ್ನು ಕೇಳ್ಕೊಂಡು ಹೋಗೋಕ್ಕೆ ಅಂತ ಸಬ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಬರ್ತಾರೆ. ಕೂತಲಿಂದಲೇ ಅವರ ಸೆಲ್ಯೂಟನ್ನು ಸ್ವೀಕರಿಸಿ ಇನ್ಸ್ಪೆಕ್ಟರ್ ಸಾಹೇಬರು ಅವರಿಗೆ 4 ಎಳನೀರು ತಗೊಂಬರೋಕ್ಕೆ ಅಪ್ಪಣೆ ಮಾಡ್ತಾರೆ. ಸ್ವಲ್ಪ ಹೊತ್ತಲ್ಲಿ ಬಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ನಡೀತಿದ್ದ ಪ್ರತಿಯೊಂದು ಸಂಗತಿಯನ್ನು ಇನ್ಸ್ಪೆಕ್ಟರ್ ವಿವರವಾಗಿ ಅದರ ಹಿನ್ನೆಲೆ ಜೊತೆಗೆ ತಾವು ಇನ್ನೂ ಅಂತಹ ಅನೇಕ ಜಾತ್ರೆಯಲ್ಲಿ ಕಂಡಿರುವ ಬಲಿಯ ವಿಶೇಷಗಳನ್ನು ಸೇರಿಸಿ ಹೇಳ್ತಾ ಇರ್ತಾನೆ. ಆಶ್ಚರ್ಯ ತುಂಬಿದ ಕಣ್ಣುಗಳಿಂದ ಹಿಲ್ಡ ಬಲಿಗಂಬದ ಕಡೆಗೆ ನೋಡ್ತಾನೆ. ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಕಂಬದ ಸುತ್ತ 10 ಮಾರು ಬಿಟ್ಟು ಜನಗಳು ತುಂಬಿಕೊಂಡಿರ್ತಾರೆ. ಮಧ್ಯಾಹ್ನದ ಬೇಸಿಗೆ ಬಿಸಿಲು ಆಕಾಶದಿಂದ ಉರಿದು ಎಲ್ಲರ ತಲೆ ಮೇಲೂ ಸುರಿತಾ ಇರುತ್ತೆ. ಮೈಯಿ ಮುಖಗಳ ಬೆವರನ್ನು ಒರೆಸ್ಕೊಂತ ನೆರಳಿಗೆ ಅಂತ ನೆತ್ತಿ ಮೇಲೆ ಪಂಚೆ ಅಥವಾ ದಟ್ಟಿಯನ್ನು ಹಾಕೊಂಡು ಗಂಡಸರು ನಿಂತಿರ್ತಾರೆ. ಸೀರೆ ಸೆರಗನ್ನ ಹೊದ್ಕೊಂಡ ಹೆಂಗಸರು ಕೂಡ ಅಲ್ಲಿ ನಿಂತ್ಕೊಂಡು ಬಲಿಗಂಬದ ಕಡೆಗೆನೆ ನೋಡ್ತಾ ಇರ್ತಾರೆ. ಹಣೆ, ಭುಜ, ಎದೆ, ಕುತ್ತಿಗೆ, ತೋಳುಗಳ ಮೇಲೆಲ್ಲ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಹೆಂಗಸರು ಹಾಗೆ ಸೀರೆಯನ್ನು ಉಟ್ಕೊಂಡು ಮೇಲಿನ ಸೆರಗನ್ನು ಹೆಗಲ ಮೇಲೆ ತರದೆ ಸೊಂಟಕ್ಕೆ ಸುತ್ತಕೊಂಡಿದ್ದಂತಹ ಅಮ್ಮನ ಪೂಜಾರಿ ಬರ್ತಾನೆ. ಕಂಬಕ್ಕೆ ಬೇವಿನ ಸೊಪ್ಪಿನಿಂದ ನೀರನ್ನು ಸಿಂಪಡಿಸ್ತಾನೆ. ಭೀಮಕಾಯರಾದ 2 ಗಂಡಾಳುಗಳು 1 ಮೊಳ ಉದ್ದದ ಅಲುಗಿನ 7-8 ಗಂಡು ಗೊಡಲಿಗಳನ್ನು ತಂದು ಹತ್ರ ಇಡುತ್ತಾರೆ. ಹೊಸದಾಗಿ ಹಿಂದಿನ ದಿನ ತಾನೇ ಕಮ್ಮಾರಿನಿಂದ ತೊಳಸಿದ ಆ ಕೊಡಲಿಗಳ ಹರಿತವಾದ ಅಲುಗುಗಳು ಬಿಸಿಲಲ್ಲಿ ಪಳಪಳ ಹೊಳಿತಿರುತ್ತವೆ.
ಅವುಗಳ 3 ಮೊಳ ಉದ್ದದ ಕಾವುಗಳು ಗಟ್ಟಿಮುಟ್ಟಾದ ಗೊಬ್ಬಳಿ ಕೊನೆಗಳಿಂದ ಮಾಡಿರುತ್ತಾರೆ. ಕೊಡಲಿಗಳಿಗೂ ಕೋಣಗಳನ್ನು ಕಡಿಯೋವರೆಗೂ ನೀರನ್ನು ಪ್ರೋಕ್ಷಿಸಿದ ಮೇಲೆ ಪೂಜಾರಿ ಕೋಣಗಳನ್ನು ಕಟ್ಟಿದ ಕಡೆಗೆ ಹೋಗ್ತಾನೆ. ನೆರಳಿಗೆ ಹೋಗೋಕ್ಕೆ ಅಂತ ಹಾತುರಿತಿದ್ದ ಪರಸ್ಪರ ಅಪರಿಚಿತ ಕೋಣಗಳು ಬುಸ್ಕುಡ್ತಿರುತ್ತವೆ. ಬೇವಿನ ಸೊಪ್ಪನ್ನ ಚೊಂಬಲ್ಲಿ ಅದ್ಕೊಂಡು ಪೂಜಾರಿ ಎಲ್ಲವುಗಳ ಮೇಲೂ ನೀರಿನ ಹನಿ ಬೀಳೋ ಹಾಗೆ ತನ್ನ ತೋಳನ್ನು ಬೀಸಿ ಬೀಸಿ ಎರಚ್ತಾ ಇರ್ತಾನೆ. ನೀರಿನ ದಪ್ಪ ಹನಿಗಳು ಕೆಲವು ಕೋಣಗಳ ಮೇಲೆ ಬಿದ್ದಾಗ ಅವು ಹಿತದಿಂದ ವೈಗುಟ್ಟುತ್ತವೆ. ಅಷ್ಟರಲ್ಲಿ ಬೇರೆ ಕಡೆಗೆ ಉತ್ಸವ ಮೂರ್ತಿ ಜೊತೆಗೆ ಹೋಗಿದ್ದ ತಮ್ಮಟಿಯವರು ಮತ್ತೆ ಬರ್ತಾರೆ. ರೌದ್ರದಿಂದ ಬಡಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮೈಯಿ ಮುಖಗಳಿಗೆಲ್ಲ ಕುಂಕುಮ ಲೇಪಿಸಿಕೊಂಡಿದ್ದ ಒಬ್ಬ ನಡುವಯಸ್ಸಿನ ಭೀಮನಂತವನು ದೇವಸ್ಥಾನದಿಂದ ಓಡಿ ಬಂದು ಬಲಿಗಂಬದ ಹತ್ರ ನಿಂತ್ಕೊತಾನೆ. ಗುಡಿಯ ಗೌಡ ಅವನ ಕೈಗೆ ಒಂದು ಕುರಿಯನ್ನು ತಂದು ಕೊಡ್ತಾನೆ. ತನಗೆ ಯಾವ ಜೊತೆನೂ ಇಲ್ಲದೆ ಕುರಿ ಒಂದೇ ಸಮನೆ ಹೊಡ್ಕೊಳ್ತಾ ಇರುತ್ತೆ. ಆ ಭೀಮ ಅದನ್ನು ತಪ್ಪಿ ಹಿಡಿದು ಅದರ ಕುತ್ತಿಗೆಗೇನೆ ತನ್ನ ಹಲ್ಲುಗಳನ್ನು ಹಾಕ್ತಾನೆ. ಒಂದು ಸಲ ಬಾಯಿ ತೆಗೆದು ಮತ್ತೊಂದು ಜಾಗದಲ್ಲಿ ಅವನ ಹಲ್ಲು ಊರೋ ಹೊತ್ತಿಗೆ ಅದರ ಕುತ್ತಿಗೆಯಿಂದ ರಕ್ತ ಹನಿಯಕ್ಕೆ ಶುರುವಾಗುತ್ತೆ. ಮತ್ತೊಮ್ಮೆ ರಾಕ್ಷಸನ ಹಾಗೆ ದವಡೆಗಳನ್ನು ಅಗಿಲಿಸಿ ಅದರ ಗೋಮಾಳೆಯನ್ನು ತನ್ನ ಶ್ವಾನದಂತಗಳಿಗೆ ಸಿಕ್ಕಿಸಿಕೊಂಡು ಕಣ್ಣು ಮುಚ್ಚಿ ಬಿಗಿಯಾಗಿ ಅಗದು ಬಾಯಿಗೆ ಸಿಕ್ಕಿದ ಮಾಂಸದ ಉಂಡೆಯನ್ನು ಬೇರ್ಪಡಿಸಿ ಉಗಿದ ಮೇಲೆ ಅದರ ಕತ್ತಿನಿಂದ ರಕ್ತ ಸೋರಕ್ಕೆ ಮೊದಲಾಗುತ್ತೆ. ಒಂದೇ ಒಂದ್ಸಲ ವೈಗುಟ್ಬಿಟ್ಟು ಕುರಿ ತನ್ನ ಧ್ವನಿಯನ್ನು ನಿಲ್ಲಿಸ್ಬಿಡುತ್ತೆ. ಅವನು ಮತ್ತೊಮ್ಮೆ ಅದರ ಗೋಮಾಳೆಗೆ ಹಲ್ಲು ಹಾಕಿದಾಗ ರಕ್ತ ಅವನ ಮುಖದ ಮೇಲೆಲ್ಲ ಹರಿಯುತ್ತೆ. ಅಷ್ಟರಲ್ಲಿ ಕುರಿ ಅಮ್ಮನ ಪಾದವನ್ನು ಸೇರಿದ್ದಾಗಿರುತ್ತೆ. ತಮ್ಮಟೆಯವರು ಈಗ ಇನ್ನೂ ಧೃತದಲ್ಲಿ ರುದ್ರವನ್ನು ಬಡಿತಾ ಇರ್ತಾರೆ. ತನ್ನ ಹಲ್ಲುಗಳನ್ನು ದೇವಸ್ಥಾನದೊಳಗಿನ ವಿಗ್ರಹದ ಕೋರೆ ಹಲ್ಲುಗಳ ಹಾಗೆ ಕಿರಿದು ತೋರಿಸ್ಕೊಂತ ಆ ಭೀಮ 4 ಬಾರಿ ಕುಪ್ಪಳಿಸಿ ನೆಗೆದು ಹೋಗಿ ಒಂದು ಪಕ್ಕ ನಿಂತ್ಕೊಂತಾನೆ. ಆ ಪಾರ್ಶ್ವದಲ್ಲಿದ್ದ ಜನಗಳು ಧಾರ್ಮಿಕ ಭಯಭಕ್ತಿಯಿಂದ 2 ಮಾರು ಹಿಂದೆ ಸರಿತಾರೆ. ಅಷ್ಟರಲ್ಲಿ ಸಾಲಾಗಿ ಕೋಣಗಳನ್ನು ಹಿಡ್ಕೊಂಡು ಗಂಡಾಳುಗಳು ಬರ್ತಾ ಇರ್ತಾರೆ. ಮುಂದೆ ಬಂದ ಕೋಣದ ಕೋಡಿಗೆ ಬಲವಾದ ಹಗ್ಗದಿಂದ ಚಿಮುರು ಹಾಕಿ ಅದು ದೇವಸ್ಥಾನಕ್ಕೆ ಎದುರಾಗುವಂತೆ ಜಾಡಿಸಿ ಎಳೆದು ಮುಖವನ್ನ ಬಲಿಗಂಬಕ್ಕೆ ಸೇರಿಸಿ ಜಗ್ಗಿ ಬಿಗಿತಾರೆ. ತಮ್ಮಟೆಯವರ ರವರವ ಅನ್ನುವ ಧೃತದ ರುದ್ರವನ್ನು ಮೀರಿದ ಗತಿಯಲ್ಲಿ ಬಡಿತಾ ಇರುತ್ತೆ. ಒಂದು ಗಂಡು ಗೊಡಲಿಯನ್ನು ಕೈಲಿ ತಗೊಂಡು ಅದರ ಕಾವನ್ನು ಮುಟ್ಟಿ ಕಣ್ಣಿಗೆ ಹೊತ್ಕೊಂಡು ಒಬ್ಬ ಗಂಡಾಳು ಎತ್ತಿ ಕೋಣದ ಕುತ್ತಿಗೆಗೆ ಹಾಕ್ತಾನೆ. ಕೊಡಲಿ 4-5 ಇಂಚು ಒಳಗೆ ಹೋಗುತ್ತೆ. ಮಾಂಸಖಂಡದ ಮೇಲಿನ ಬಿಳಿ ಹೆಕ್ಕಳೆ ಒಡೆಯುತ್ತೆ. ಕೋಣ ತಮ್ಮಟೆ ಶಬ್ದವನ್ನು ಮುಚ್ಚೋ ಹಾಗೆ ಆರ್ತವಾಗಿ ಕಿರ್ಚುತ್ತೆ. ನಾಟಿದ್ದ ಕೊಡಲಿಯನ್ನು ಕಿತ್ತು ಮತ್ತೆ ಹಾಕಿದ 2ನೇ ಏಟು ಇನ್ನೂ 4-5 ಅಂಗುಲ ಆಳವನ್ನು ಮುಟ್ಟುತ್ತೆ. ಕೋಣ ತನ್ನ 4 ಕಾಲುಗಳಿಂದಲೂ ಶಕ್ತಿಯನ್ನು ರೂಢಿಸಿಕೊಂಡು ಒಂದು ಸಲ ಜಿಗಿಯುತ್ತೆ. ಅಷ್ಟರಲ್ಲಿ ಕೊಡಲಿಯ 3ನೇ ಪೆಟ್ಟು ಸೇರಿ ಅದರ ಕುತ್ತಿಗೆ ತಿರುಚಿಕೊಳ್ಳುತ್ತೆ. ಮುಂಡ ಕೆಳಗೆ ಬೀಳುತ್ತೆ. ರುಂಡ ತಲೆಯ ಕೊಂಬಿನ ಸಮೇತ ಬಲಿಗಂಬಕ್ಕೆ ಕಟ್ಟಿದ ಹಗ್ಗದಲ್ಲೇನೆ ಉಳಿಯುತ್ತೆ. ದಬ ದಬ ಅಂತ ಹೊರಬಂದ ರಕ್ತ ಮಣ್ಣಿನ ಮೇಲೆ ಕಾಲುವೆ ಸೃಷ್ಟಿ ಮಾಡುತ್ತೆ. ಅಲ್ಲಿಗೆ ಅದೇ ಕೆಲಸಕ್ಕೆ ಅಂತ ಬಂದಿದ್ದ ಕೆಲವಾರು ಮಾದಿಗರು ಅದರ ಮೈಗೆ ಹಗ್ಗವನ್ನು ಹಾಕಿ ದೂರ ಎಳಿತಾರೆ. ಬಲಿಗಂಬಕ್ಕೆ ಅಂಟ್ಕೊಂಡಿದ್ದ ಮುಖವನ್ನ ಇಳಿಸಿನೂ ಆಗತ್ತೆ. ತಕ್ಷಣ ಇನ್ನೊಂದು ಕೋಣವನ್ನ ಕಂಬದ ಹತ್ರಕ್ಕೆ ಹೇಳ್ಕೊಂಡು ಬರ್ತಾರೆ. ತಾನು ಆಗ್ಲೇ ಕಂಡ ದೃಶ್ಯಕ್ಕೆ ಹೆದರಿದ ಅದು ಮುಂದೆ ಬಾರದೆ ತೊಗ್ಗಾಲು ಮಂಡಿ ಹಾಕ್ಕೊಂಡು ಹೋರಿಡಕ್ಕೆ ಮೊದಲು ಮಾಡುತ್ತೆ. ಆದ್ರೆ ಇಂತಹ ಪಶುಗಳನ್ನು ದಂಡಿಸಿ ಆಳುವ ವಿದ್ಯೆಯಲ್ಲಿ ನಿಷ್ಣಾತರಾಗಿದ್ದ 4 ಜನ ಆಳುಗಳು ಅದನ್ನ ಮುಂದಕ್ಕೆ ದಬ್ತಾರೆ. ಮುಖವನ್ನ ಕೋಡುಗಳ ಒಡನೆ ಬಲಿಗಂಬಕ್ಕೆ ಆನಿಸಿ ಕಟ್ತಾರೆ. ಹಿಂದಿನ ಕೋಣದ ಹಾಗೇನೆ ಇದರ ಕುತ್ತಿಗೆಗೂ 3 ಏಟುಗಳು ಬೀಳುವಷ್ಟರಲ್ಲಿ ರುಂಡ ಮುಂಡಗಳು ಬೇರೆಯಾಗುತ್ತೆ. ಸುರಿದ ರಕ್ತ ಹಿಂದಿನ ಕೋಣದ ರಕ್ತವು ಸೃಷ್ಟಿಸಿ ಗಟ್ಟಿ ಕಟ್ಟುತ್ತಿದ್ದ ಕಾಲುವೆಯನ್ನ ಮುಂದಹರಿಸುತ್ತೆ. ಮಾದಿಗರು ಇದರ ರುಂಡ ಮುಂಡಗಳನ್ನು ಎಳ್ಕೊಂಡು ಹೋಗ್ತಾರೆ. ಈಗ 3ನೇ ಇದರ ಸರದಿ ಕೂಡ ಬರುತ್ತೆ. ಹೀಗೆ 1 ಗಂಟೆ ವೇಳೆಯಲ್ಲಿ ಸುಮಾರು 20 ಕೋಣಗಳ ಬಲಿ ಆಗತ್ತೆ. ರಕ್ತದ ಕಾಲುವೆ ದೇವಸ್ಥಾನದ ಎಡಗಡೆ ಹಳ್ಳದ ಕಡೆಗೆ ಹರಿದು ಅಗಲವಾಗಿ ಮಣ್ಣಲ್ಲಿ ಗಟ್ಟಿ ಕಟ್ತಾ ಇರುತ್ತೆ. ಸತ್ತ ಕೋಣಗಳ ಶರೀರವನ್ನ ಮಾದಿಗರು ಗಾಡಿಗಳಿಗೆ ತುಂಬಿಕೊಂಡು ಸಾಗಿಸ್ತಿರ್ತಾರೆ. ಇವರು ಕೊಂದ ವೇಗದಲ್ಲಿ ಅವುಗಳನ್ನ ಸಾಗಿಸಕ್ಕೆ ಆಗ್ತಾ ಇರೋದಿಲ್ಲ. ಹೀಗಾಗಿ ಶವಗಳ ಒಂದು ರಾಶಿನೇ ಅಲ್ಲಿ ಬೆಳೀತಾ ಹೋಗುತ್ತೆ. ಇದುವರೆಗೂ ಗಿಡಗ, ಹದ್ದು, ಕಾಗೆಗಳು ಜಾತ್ರೆಯಲ್ಲಿ ಹುಡುಗರು ಎಚ್ಚರ ತಪ್ಪಿ ಕೈಲಿ ಹಿಡ್ಕೊಂಡಿರ್ತಿದ್ದ ಮಿಠಾಯಿ, ಬತ್ತಾಸು, ವಡೆ, ಪಕೋಡಗಳ ಬೇಟೆಗೆ ಆಕಾಶದಲ್ಲಿ ಹಾರಾಡ್ತಿರುತ್ತವೆ. ಈಗ
ಅವೆಲ್ಲವೂ ಶಬ್ದ ಮಾಡ್ಕೊಂತ ರಕ್ತ ಮಾಂಸದ ವಾಸನೆಗೆ ಬಲಿಗಂಬದ ಹತ್ತಿರಕ್ಕೆ ಬರುತ್ತವೆ. ಆದರೆ ಕೆಳಗೆ ಸೇರಿದ್ದ ಜನಸಮೂಹದಲ್ಲಿ ಇಳಿದು ನೇಣು ಮತ್ತು ನೆತ್ತರುಗಳ ರುಚಿಯನ್ನು ಸವಿಯೋಕೆ ಧೈರ್ಯ ಇಲ್ಲದೆ ಮೇಲೇನೆ ಹಾರು ಹೋಗ್ತಾ ಇರುತ್ತವೆ. ಈ ದೃಶ್ಯವನ್ನು ನೋಡುತ್ತಿದ್ದ ಹಿಲ್ಡಾ ತನ್ನ ಗಂಡನ ಕಡೆಗೆ ತಿರುಗಿ ಹೇಳ್ತಾಳೆ, ಡಿಯರ್, ಈ ಅನಾಗರಿಕ ಹಿಂಸೆಯ ದೃಶ್ಯ ಸಾಕು, ನಡಿ ಮನೆಗೆ ಹೋಗೋಣ ಅಂತ. ಕಾಳಿಂಗ ಆ ಕಡೆ ನೋಡ್ತಾನೆ ಇರೋದಿಲ್ಲ. ಅವನ ಮನಸ್ಸು ಬೇರೆ ಏನೋ ಯೋಚನೆ ಮಾಡ್ತಾ ಇರುತ್ತೆ. ಅವನಿಗೆ ಅವಳ ಮಾತು ಕೇಳೋದು ಇಲ್ಲ. ಆದರೆ ಅವಳ ಇನ್ನೊಂದು ಪಕ್ಕದಲ್ಲಿ ಕೂತಿದ್ದ ಇನ್ಸ್ಪೆಕ್ಟರ್ ಹೇಳ್ತಾನೆ, ಎಸ್ ಲೇಡಿ, ಇದು ನಿಜವಾಗ್ಲೂ ಅನಾಗರಿಕ ಪದ್ಧತಿ. ಅದಕ್ಕೆ ಅಂತಲೇ ಇದನ್ನು ನಿಲ್ಲಿಸಕ್ಕೆ ಅಂತ ಸರ್ಕಾರ ಆಜ್ಞೆ ಮಾಡಿದೆ. ಇದೇ ಕೊನೆ ಸಲ ಇಷ್ಟೊಂದು ಬಲಿ ಬಂದಿರೋದು. ಆದರೆ ಸಂಜೆ ಕೆಂಡ ತುಳಿಯೋದನ್ನು ನೀವು ನೋಡಲೇಬೇಕು. ಈ ಎಡಗಡೆಗೆ ನೋಡಿ, ಇಷ್ಟು ಕೋಣಗಳನ್ನು ಮುಗಿಸ್ಬೇಕಾದ್ರೆ ಸಂಜೆ 5-6 ಗಂಟೆನೇ ಆಗತ್ತೆ. ಹಾಗಾಗಿ ನೀವು ಅಲ್ಲಿವರೆಗೂ ನನ್ನ ಜೊತೆ ಬನ್ನಿ, ಸ್ಕೂಲಲ್ಲಿ ಆರಾಮಾಗಿ ವಿಶ್ರಾಂತಿ ತಗೊಂಡು ಸಂಜೆಯ ಕೆಂಡವನ್ನು ಮತ್ತು ತೇರನ್ನು ನೋಡಬಹುದು ಅಂತಾನೆ. ಕಾಳಿಂಗನು ಅವ್ರ ಮಾತಿಗೆ ಒಪ್ಕೊಂತಾನೆ. ಇನ್ಸ್ಪೆಕ್ಟರ್ ಮುಂದೆ ಹೊರಡ್ತಾರೆ. ಅವರು ಹಿಂದೆ ಹಿಲ್ಡಾ, ಅವಳ ಹಿಂದೆ ಜಾಗ್ ಜೊತೆಗೆ ಕಾಳಿಂಗ ಎಲ್ಲರೂ ನಡೀತಾರೆ. ಜನಗಳು ಅವ್ರಿಗೆ ದಾರಿ ಬಿಟ್ಟು 2 ಪಾಲಾಗಿ ನಿಂತ್ಕೊತಾರೆ. ಅವರು ಸಂಜೆ 5:30 ಗಂಟೆವರೆಗೂ ಊರಿಂದ 2 ಫರ್ಲಾಂಗ್ ಹೊರಗಿದ್ದ ಸ್ಕೂಲಿನ ಕಟ್ಟಡದಲ್ಲಿ ಇರ್ತಾರೆ. ಇನ್ಸ್ಪೆಕ್ಟರ್ ಆಳಿಗೆ ಹೇಳಿ 2 ಬೆಂಚುಗಳನ್ನು ಜೋಡಿಸಿ ಹಾಕಿಸಿ ಬೇಕಾದರೆ ವಿಶ್ರಾಂತಿ ತಗೊಳ್ಳೋಕೆ ಹಿಲ್ಡಾಗೆ ಹೇಳ್ತಾರೆ. ಒಂದು ಗಳಿಗೆ ಮಲಗಬೇಕು ಅಂತ ಆಕೆಗೆ ಅನಿಸುತ್ತೆ. ಆದರೆ ಇನ್ಸ್ಪೆಕ್ಟರ ಅತಿ ಉಪಚಾರದಿಂದ ಆಕೆಗೆ ಸಂಕೋಚ ಆಗುತ್ತೆ. ಅವಳು ಕುರ್ಚಿಯ ಬೆನ್ನನ್ನು ಹೊರಗೆ ಕೂತ್ಕೊಂಡು ವಿರಮಿಸ್ತಾಳೆ. ಇನ್ಸ್ಪೆಕ್ಟರ್ ಜಾಗ್ ಜೊತೆಗೂ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅವನನ್ನು ಹೊಗಳುತ್ತಾರೆ. ಹಿಲ್ಡಾ ಗರ್ಭಿಣಿ ಅನ್ನೋ ಸೂಕ್ಷ್ಮ ಅವಳ ಮೈಕೈಗಳ ಮುರಿತದಲ್ಲಿ ಕಾಣುತ್ತಿದ್ದ ಆಲಸ್ಯ ಜೊತೆಗೆ ಒಮ್ಮೆ ಹೊರಗಡೆ ಹೋಗಿ ಅವಳು ವಾಂತಿ ಮಾಡ್ಕೊಂಡು ಬಂದದ್ರಿಂದ ಅವ್ರಿಗೆ ಗೊತ್ತಾಗುತ್ತೆ. ಆದರೂ ಕೂಡ ನೀನೊಬ್ಬನೇ ಮಗನ ನಿನ್ನ ಅಪ್ಪ ಅಮ್ಮಂದ್ರಿಗೆ ಅಂತ ಜಾಕ್ನನ್ನ ಕೇಳ್ತಾರೆ. ಸಮಯ ಸರಿತಾ ಹೋಗುತ್ತೆ. 5:15 ಗಂಟೆ ಆಗತ್ತೆ. ಅಲ್ಲಿಂದ ಹೊರಟು 3 ಜನವು ಊರಿನ ಹತ್ರ ಇದ್ದ ಇನ್ನೊಂದು ಗುಡಿ ಮುಂದೆ ಹೋಗ್ತಾರೆ. ಅವೆರಡು ಒಂದೇ ದೇವರ 2 ಗುಡಿಗಳು. ಬಲಿಗಂಬ ಇದ್ದದ್ದು ಮೂಲ ದೇವರ ಗುಡಿ. ಈಗ ಇವ್ರು ಬಂದಿದ್ದು ಉತ್ಸವ ಮೂರ್ತಿಯನ್ನು ಇಡ್ತಿದ್ದಿದ್ದು ಊರು ಮುಂದಿನ ಜಾಗದಲ್ಲಿ ಇರುತ್ತೆ. ಉತ್ಸವ ದೇವರ ಗುಡಿ ಮುಂದೆ 25-30 ಗಾಡಿಯಷ್ಟು ಒಣಗಿದ ಸೌದೆಯನ್ನು ದಗದಗ ಉರಿಸಿ ಅರಳಿದ ಕೆಂಡದ ಹರಳುಗಳ ರಾಶಿ ಮಾಡಿರ್ತಾರೆ. ಇದರ ಸುತ್ತ ಜನ ತುಂಬಿಕೊಂಡಿರ್ತಾರೆ. ಮಧ್ಯಾಹ್ನದಿಂದ ಕೋಣಗಳ ಬಲಿ ನೋಡ್ತಿದ್ದ ಜನಗಳೇನೆ ಇಲ್ಲೂ ಸೇರಿರ್ತಾರೆ. ಮೊದಲು ತಮ್ಮಟ್ಟಿಯವರು ಬರ್ತಾರೆ. ಅವ್ರ ಹಿಂದೆ ದೇವರ ಉತ್ಸವ ಮೂರ್ತಿ ಹೊತ್ಕೊಂಡು 4 ಜನರು ಬಂದು ಕೆಂಡದ ಮುಂದೆ ನಿಂತ್ಕೊಂತಾರೆ. ಒಂದು ತಾಮ್ರದ ಚೊಂಬನ್ನು ಎಡಗೈಯಲ್ಲಿ ಹಿಡ್ಕೊಂಡು ಬಲಗೈಯ ಮಾವಿನ ಎಲೆಗಳ ತುದಿಯನ್ನು ಚೊಂಬಿನ ನೀರಿಗೆ ಅದ್ದುಕೊಂಡು ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡುತ್ತಾ ದೇವಸ್ಥಾನದ ಒಳಗಡೆಯಿಂದ ವೆಂಕಟರಮಣ ಬರ್ತಾ ಇರ್ತಾನೆ. ಅವನು ದಿನವೂ ಬೆಟ್ಟದ ಪುಣ್ಯಕೂಟಿ ದೇವಸ್ಥಾನಕ್ಕೆ ಪೂಜೆಗೆ ಬರುವಾಗ ಹೇಗಿರ್ತಿದ್ನೋ ಹಾಗೆ ಅದೇ ವಸ್ತ್ರದಲ್ಲೇ ಇರ್ತಾನೆ. ಇವನನ್ನು ಕಂಡು ಹಿಲ್ಡಾಗ ಆಶ್ಚರ್ಯ ಆಗತ್ತೆ. ಕಾಳಿಂಗನನ್ನ ಕೇಳ್ತಾಳೆ, ಇದೇನು ಇವ್ರು ಇಲ್ಗೂ ಬಂದಿದ್ದಾರಲ್ಲ ಅಂದಾಗ ಕಾಳಿಂಗ ಹೇಳ್ತಾನೆ, ಸುತ್ತ ಊರುಗಳಿಗೆಲ್ಲ ಅವನೇ ಪುರೋಹಿತ, ಇವತ್ತು ವಿಶೇಷ ದಿನ ಅಂತ ಬಂದಿರಬಹುದು ಅಂತ ಕಾಳಿಂಗ ಹೇಳ್ತಿದ್ದ ಹಾಗೇನೆ ಇನ್ಸ್ಪೆಕ್ಟರ್ ಅವಳಿಗೆ ತಕ್ಷಣ ಅರ್ಥ ಹೇಳ್ತಾರೆ. ಎದುರಿಗೆ ಇಷ್ಟೊಂದು ಬಲಿಯಾಗಿ ಮೈಲಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಜೋಯಿಸರಿಂದ ಪುಣ್ಯವಾದ ಮೇಲೆ ದೇವರು ಅಗ್ನಿ ಮೇಲೆ ನಡೆಯುತ್ತೆ, ಆಮೇಲೆ ರಥೋತ್ಸವ ಅಂತ ಹೇಳ್ತಾನೆ. ವೆಂಕಟರಮಣ ದೇವರಿಗೂ ಪುಣ್ಯ ವಾಚನ ಮಾಡ್ತಾನೆ. ದೇವರನ್ನು ಹೊತ್ತಿದ್ದವರಿಂದ ಹಿಡಿದು ಬೆಂಕಿ ತುಳಿಯೋಕೆ ಅಂತ ಹರಕೆ ಹೊತ್ತು ಹಿಂಭಾಗದಲ್ಲಿ ನಿಂತಿದ್ದ 100 ಜನ ಗಂಡಸರು ಹೆಂಗಸರಿಗೆಲ್ಲ ಮಾವಿನ ಎಲೆಯ ನೀರಿನಲ್ಲಿ ಪ್ರೋಕ್ಷಿಸ್ತಾನೆ. ಅಷ್ಟರಲ್ಲಿ ಒಂದೇ ಮಟ್ಟಕ್ಕೆ ಹರಡಲ್ಪಟ್ಟಿದ್ದ ಬೆಂಕಿಗೂ ಕೂಡ ಪುಣ್ಯ ಜಲವನ್ನು ಸಿಂಪಡಿಸ್ತಾನೆ. ಈಗ ತಮ್ಮಟೆಯ ಬಡಿತ ಜೋರಾಗುತ್ತೆ. ಈಗ ದೇವರು ಬೆಂಕಿಗೆ ನುಗ್ಗುತ್ತೆ ನೋಡಿ ಅಂತ ಇನ್ಸ್ಪೆಕ್ಟರ್ ಹಿಲ್ಡಾಗೆ ಹೇಳಿ ಅವಳ ಮುಖದ ಪ್ರತಿಕ್ರಿಯೆಯನ್ನು ನೋಡ್ತಾ ನಿಂತ್ಕೊಂತಾರೆ. ಹಿಲ್ಡಾ ದೇವರನ್ನು ಹೊತ್ತಿದ್ದವರನ್ನು ಉದ್ವಿಗ್ನತೆಯಿಂದ ನೋಡ್ತಾ ಇರ್ತಾಳೆ. ಒಂದ್ಸಲ ದೇವರು ಹಿಂದೆ ಹಿಂದೆ ಹೋಗುತ್ತೆ. ಗುಡಿಗೌಡನು ಇನ್ನೂ 4-5 ಜನ ದೇವಸ್ಥಾನ ಪ್ರಮುಖರು ದಾರಿ ದಾರಿ ಅಂತ ಕೂಕ್ಕೊಂಡು ಬಂದು ಹತ್ತಿರ ಇದ್ದ ಜನಗಳನ್ನು ದೂರಕ್ಕೆ ತಳ್ಳಿ ನಿಲ್ಲಿಸ್ತಾರೆ. ತಮ್ಮಟೆ ರವ ಈಗ ಬಡಿತದ ಗತಿ ಮೀರಿ ರವ 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 ಅಂತ ಉಗ್ರ ವೇಗವನ್ನು ಮುಟ್ಟಿರುತ್ತೆ. ದೇವರನ್ನ ಹೊತ್ತಿದ್ದವರು ಹಿಂದಿನಿಂದ ಓಡೋಡಿ ಬರ್ತಾರೆ.
ಮುಂದೆ ಬೆಂಕಿ ರಾಶಿ ಹರಡಿದೆ ಅನ್ನೋದು ತಿಳಿದೇ ಇಲ್ವೇನೋ ಅನ್ನೋ ಹಾಗೆ ನುಗ್ಗಿ ಅದರ ಮೇಲೆ ನಡ್ಕೊಂಡು ಹೋಗ್ತಾರೆ. ತನ್ನ ಕಾಲಿಗೆನೆ ಬೆಂಕಿ ಸೋಂಕ್ತೇನೋ ಅನ್ನೋ ಹಾಗೆ ಹಿಲ್ಡ ಮುಖವನ್ನು ಸಂಕುಚಿಸ್ಕೊಂತಾಳೆ. ಬಾಯಿ ಬಿಟ್ಟು ನೋಡ್ತಾ ಇರ್ತಾಳೆ ಎಲ್ಲವನ್ನು. ದೇವರು ಮತ್ತೊಮ್ಮೆ ಹಿಂತಿರುಗಿ ಬಂದು ಕೆಂಡದ ಮೇಲೆ 3ನೇ ಸಲ ನಡೆದು ಹೋಗುತ್ತೆ. ನಂತರ ಹರಕೆ ಹೊತ್ತವರೆಲ್ಲ ಕೆಂಡದ ಮೇಲೆ ನುಗ್ಗಿ ಹೆಜ್ಜೆಗಳನ್ನು ಇಡ್ತಾ ಹೋಗ್ತಾರೆ. ಹಿಲ್ಡ ಅವರ ಕಾಲುಗಳ ಕಡೆಗೆ ನೋಡ್ತಾ ಇರ್ತಾಳೆ. ಕೆಂಡ ತುಳಿಯುತ್ತಿದ್ದವರ ಪೈಕಿ ಕಾಳಿಂಗನ ತಾಯಿ ಇದ್ದದ್ದು ಕೂಡ ಅವಳ ದೃಷ್ಟಿಗೆ ಬೀಳುತ್ತೆ. ಇದನ್ನ ಕಾಳಿಂಗನು ಗಮನಿಸಿರ್ತಾನೆ. ಎಲ್ಲ ಆದ್ಮೇಲೆ ಹಿಲ್ಡ ಕೇಳ್ತಾಳೆ, ಅಲ್ಲ, ದೇವರ ಹೆಸರಲ್ಲಿ ಈ ಜನ ಯಾಕೆ ಹಿಂಗ್ ಸ್ವಯಂ ಹಿಂಸೆ ಮಾಡ್ಕೋತಾರೆ ಅಂತ. ಇದು ಹಿಂಸೆನೇ ಅಲ್ಲ, ಕೆಂಡದ ಮೇಲೆ ನಡೆದ್ರೆ ಸ್ವಲ್ಪನೂ ಸುಡೋದೇ ಇಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾನೆ. ಅದು ನಾನು ನಂಬಲ್ಲ ಅಂತ ಹಿಲ್ಡ ಹೇಳ್ತಾಳೆ. ಹಾಗಾದ್ರೆ ನೀವೇ ಬಂದು ತುಳಿದು ನೋಡಿ, ಆದ್ರೆ ಅದಕ್ಕೆ ಬೆಳಗಿಂದ ಉಪವಾಸ ಮಾಡಿರ್ಬೇಕು ಅಂತ ಆತ ಹೇಳ್ತಾನೆ. ನಾನು ಉಪವಾಸ ಮಾಡು ಇಲ್ಲ, ಜೊತೆಗೆ ಸಲ್ಲದ ಹಠಕ್ಕೆ ಹೋಗಿ ಮೈಕೈ ಸುಟ್ಕೊಳ್ಳೋಷ್ಟು ಮೂರ್ಖಳು ಅಲ್ಲ ನಾನು ಅಂತ ಹಿಲ್ಡ ಹೇಳ್ತಾಳೆ. ನೀವು ಹೇಳೋದು ಸರಿ ಅಂದ್ಬಿಟ್ಟು ಇನ್ಸ್ಪೆಕ್ಟರ್ ಅವಳ ಮಾತಿಗೆ ತಮ್ಮ ಸಮ್ಮತಿ ನೀಡಿ ದಾಕ್ಷಿಣ್ಯ ತುಂಬಿದ ಸ್ನೇಹದಿಂದ ಮೃದುವಾಗಿ ನಗ್ತಾರೆ. ಈಗ ದೇವರು ನೇರವಾಗಿ ರಥವನ್ನ ಏರುತ್ತೆ. ಇನ್ಸ್ಪೆಕ್ಟರ್ ಇವರನ್ನ ತೇರಿನ ಹತ್ತಿರಕ್ಕೆ ಕರ್ಕೊಂಡು ಹೋಗ್ತಾರೆ. 18 ಅಂಕಣ ಎತ್ತರಕ್ಕೆ ಕಟ್ಟಿ ಮೇಲಿಂದ ಕೆಳಗಿನ ತನಕವೂ ಬಣ್ಣ ಬಣ್ಣದ ಚಿತ್ರಪಟಗಳನ್ನು ಸುತ್ತಿ 4 ಕಡೆಗೂ ಇಳಿಬಿಟ್ಟಿದ್ದ ತೂಗುದಿಂಬು, ಚಂದ್ರಿಕೆಗಳಿಂದ ಅಲಂಕೃತವಾದ ತೇರಿನ ಮರದ ಚಕ್ರಗಳನ್ನೇ ಭೀಮಾಕಾರವಾಗಿರುತ್ತೆ. ಇಡೀ ತೇರು, ಅದ್ರ ಮೇಲೆ ದೇವ್ರನ್ನ ಕೂಡಿಸಿ 1000 ಜನ ಎಳೆಯೋದು, ಇವೆಲ್ಲ ಹಿಲ್ಡಾಗೆ ತುಂಬ ರೋಮಾಂಚಕವಾಗಿ ಕಾಣುತ್ತೆ. ಇಟ್ ಈಸ್ ಎ ವೆರಿ ರೊಮ್ಯಾಂಟಿಕ್ ಸೀನ್ ಅಂತ ಅವಳು ಹೇಳಿದಾಗ ಇನ್ಸ್ಪೆಕ್ಟರ್ ಅದನ್ನು ಇನ್ನೊಂದು ಥರದಲ್ಲಿ ತಿಳ್ಕೊಳ್ತಾನೆ. ಮುಖದ ಮೇಲೆ ಅಸಾಮಾನ್ಯವಾದ ಭಾವವನ್ನು ಪ್ರಕಟಿಸ್ತಾನೆ. ರಥಾರೋಹಣ ಮಾಡಕ್ಕೆ ಮೊದಲು ವೆಂಕಟರಮಣ ರಥಕ್ಕೂ ಕೂಡ ಪುಣ್ಯಾಹವಾಚನೆ ಮಾಡ್ತಾನೆ. ಆದರೆ ಇವರು ಅವನ ಗಮನಕ್ಕೆ ಬೀಳೋದಿಲ್ಲ. ತೇರು ಎಳೆದ ನಂತರನೂ ಅಮ್ಮನನ್ನ ಅದರ ಮೇಲೆ ಕೂರಿಸಿರ್ತಾರೆ. 2 ಗಂಟೆ ನಂತರ ಅಮ್ಮನ ಎದುರಿಗೆ ದೂರದಲ್ಲಿ ಕಟ್ಟಿದ್ದ ಸೋಗೆ ಅಟ್ಟಿನಲ್ಲಿ ದೇವಿ ಮಹಾತ್ಮೆ ಯಕ್ಷಗಾನದ ಕುಣಿತ ಆಗ್ತಾ ಇರುತ್ತೆ. ನೀವು ಅದನ್ನು ಖಂಡಿತ ನೋಡಬೇಕು. ನಾನು ನಿಮಗೆ ಕುರ್ಚಿ ಹಾಕಿಸ್ಕೊಡ್ತೀನಿ, ಈಗ ನೀವು ನನ್ನ ಜೊತೆಲೆ ಊಟ ಮಾಡಿ ಅಂತ ಇನ್ಸ್ಪೆಕ್ಟರ್ ಹೇಳಿದ್ರು ಕೂಡ ಹಿಲ್ಡ ಬೇಡ ಅಂತಾಳೆ. ಅವಳಿಗೆ ಸಾಕಷ್ಟು ಆಯಾಸ ಆಗಿರುತ್ತೆ. ಇನ್ಸ್ಪೆಕ್ಟರ್ದೇ ಒಂದು ಜೀಪು ಇರುತ್ತೆ. ಇವರಿಬ್ಬರನ್ನು ಕೂರಿಸ್ಕೊಂಡು ತಾವೇ ನಡೆಸ್ತಾ ಇವರನ್ನ ಮನೆಗೆ ತಲುಪಿಸೋಕ್ಕೆ ಸಿದ್ಧರಾಗ್ತಾರೆ. ಆದರೆ ತಾವು ಬಂದಿದ್ದ ಗಾಡಿಯಲ್ಲೇ ಹೋಗೋದಾಗಿ ಕಾಳಿಂಗ ಹೇಳಿ ಅವರ ಆಹ್ವಾನವನ್ನು ತಿರಸ್ಕರಿಸಿದಾಗ ಅವ್ರಿಗೆ ತುಸು ನಿರಾಸೆ ಆದ ಹಾಗೆ ಕಾಣುತ್ತೆ. ಒಳ್ಳೆಯದು, ಮತ್ತೊಮ್ಮೆ ಭೇಟಿಯಾಗೋಣ, ಗುಡ್ ನೈಟ್ ಮೇಡಮ್ ಅಂದ್ಬಿಟ್ಟು ಹಿಲ್ಡಾಳ ಕೈಯನ್ನು ದೀರ್ಘ ವೇಳೆ ಕುಲುಕ್ತಾರೆ. ಜಾಕ್ನನ್ನು ಮುದ್ದಿಸಿ ಇವರು ಗಾಡಿ ಹತ್ತೋವರೆಗೂ ಅಲ್ಲೇ ಇದ್ದು ಬೀಳ್ಕೊಡ್ತಾರೆ. ಬೆಳದಿಂಗಳಲ್ಲಿ ಎಷ್ಟೋ ಗಾಡಿಗಳು ಹೋಗ್ತಾ ಇರುತ್ತವೆ. ಅನೇಕ ಜನ ನಡ್ಕೊಂಡು ತಮ್ಮ ತಮ್ಮ ಊರುಗಳಿಗೆ ಮರಳ್ತಾ ಇರ್ತಾರೆ. ತನ್ನ ಮನಸ್ಸಿನಲ್ಲಿ ಏನೋ ಯೋಚನೆ ಮಾಡ್ತಿದ್ದ ಹಿಲ್ಡಾಳಿಗೆ ಕಾಳಿಂಗ ಹೇಳ್ತಾನೆ, ಆ ವೆಂಕಟರಮಣ ಎಲ್ಲಿ ಹೋದ್ನೋ ಏನೋ, ಹೇಗೋ ಗಾಡಿ ಇತ್ತು, ಜೊತೆಲ್ಲೇ ಹೋಗಬಹುದಿತ್ತು. ಅಗ್ರಹಾರದ ಕೂಡಲು ಇಳ್ಕೊಂಡಿದ್ರೆ ಅವನ 1/2 ಮೈಲಿ ನಡೆದಿದ್ರೆ ಸಾಕಾಗ್ತಿತ್ತು ಅಂತಾನೆ. ಹಿಲ್ಡ ಆ ಮಾತು ತನಗೆ ಕೇಳಲೇ ಇಲ್ವೇನೋ ಅನ್ನೋ ಹಾಗೆ ಹೇಳ್ತಾಳೆ. ನೋಡು, ಇಷ್ಟು ದಿನಕ್ಕೆ ನಮ್ಮ ಜೊತೆ ಬೆರೆತು ವಿಶ್ವಾಸದಿಂದ ಇರೋ ಒಬ್ಬ ವ್ಯಕ್ತಿಯನ್ನ ಕಂಡ ಹಾಗಾಯ್ತು. ಆ ಇನ್ಸ್ಪೆಕ್ಟರ್ ತುಂಬ ಒಳ್ಳೆ ಮನುಷ್ಯರಲ್ವಾ, ಅವ್ರ ಜೀಪನ್ನು ನೀನು ಯಾಕೆ ಬೇಡ ಅಂದೆ ಅಂತಾಳೆ. ಆಗ ಕಾಳಿಂಗ ಹೇಳ್ತಾನೆ, ನಿನಗಿನ್ನೂ ಜನಗಳ ಸ್ವಭಾವ ಗೊತ್ತಿಲ್ಲ, ವೆಂಕಟರಮಣ ಒಬ್ಬನೇ ನಮಗೆ ಸಂಗಾತಿ ಆಗಬಲ್ಲ ಅಂತಾನೆ. ಡಿಯರ್, ನಿನಗೆ ಈ ಪೂಜಾರಿಯ ಸ್ವಭಾವ ಇಷ್ಟು ದಿನವಾದರೂ ಗೊತ್ತಿಲ್ವಾ? ವಾದ ವಿವಾದ ಮಾಡಿ ನಮ್ಮನ್ನು ಖಂಡಿಸ್ತಾನೆ. ನಮ್ಮ ಮುಖಭಂಗ ಮಾಡದೆ ಮಾತಾಡೋಷ್ಟು ಸರಸವನ್ನ ಅವನಲ್ಲಿ ಒಂದು ದಿನ ಆದರೂ ನೀನು ಕಂಡಿದೀಯಾ? ಅದೇ ಇನ್ಸ್ಪೆಕ್ಟರ್ನ ನೋಡು, ಮಧ್ಯಾಹ್ನದಿಂದ ನಮ್ಮ ಜೊತೆಲಿದ್ರು, ಒಂದು ಸ್ವಲ್ಪನೂ ಒರಟು ಮಾತಿಲ್ಲ, ಕಹಿ ಪ್ರಸಂಗ ಇಲ್ಲ. ಭಿನ್ನಾಭಿಪ್ರಾಯ ಬಂದರೂ ಕೂಡ ತಮ್ಮನ್ನ ತಾವು ಹೊಂದಿಸ್ಕೊಂಡು ಎಷ್ಟು ಸೌಮ್ಯವಾಗಿದ್ರು. ಪೊಲೀಸ್ ಅಧಿಕಾರಿಗೆ ವಿರುದ್ಧವಾದ ಗುಣ ಅವರಿಗಿದೆ, ಹಾಗೆ ಪೂಜಾರಿಗೆ ವಿರೋಧವಾದ ಗುಣ ನಿನ್ನ ಸ್ನೇಹಿತ ವೆಂಕಟರಮಣನಿಗಿದೆ ಅಂತಾಳೆ. ಆಗ ಕಾಳಿಂಗ ಹೇಳ್ತಾನೆ, ಡಾರ್ಲಿಂಗ್, ನಿನಗೆ ಪ್ರಪಂಚ ಬೇಗ ಅರ್ಥ ಆಗೋದಿಲ್ಲ. ನೀನು ಜಾತ್ರೆ ವಿಶೇಷವನ್ನ ನೋಡ್ತಿದ್ದೆ, ಆದರೆ ಆ ಇನ್ಸ್ಪೆಕ್ಟರ್ ಏನು ನೋಡ್ತಿದ್ದ ನಿನಗೆ ಗೊತ್ತಾ ಅಂದಾಗ, ಇಲ್ಲ ಅಂತಳವಳು. ಅದಕ್ಕೆ ನಾನು ಹೇಳಿದ್ದು ನಿನಗೆ ಪ್ರಪಂಚ ತಿಳಿಯೋಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಆಗ ಅವಳಿಗೆ ಅರ್ಥ ಆಗುತ್ತೆ. ಹೌದಾ ಅಂತಾಳೆ. ನಾಚಿಕೆನೂ ಆಗುತ್ತೆ. ತಾನೇ ಏನೋ ತಪ್ಪು ಮಾಡಿದವಳಿಗೆ ಭಾಸವಾಗಿ
ತನ್ನ ಗಂಡನ ಕೈ ಹಿಡ್ಕೊಂಡು ಹೇಳ್ತಾಳೆ, ಡಿಯರ್, ನಿಜವಾಗ್ಲೂ ನನಗೇನು ತಿಳಿಲಿಲ್ಲ, ಕ್ಷಮಿಸು ಅಂತಾಳೆ. ನಿನ್ನದೇನು ತಪ್ಪು ಇದರಲ್ಲಿ ಅಂತ ಕಾಳಿಂಗ ಅವಳನ್ನ ಸಮಾಧಾನ ಮಾಡ್ತಾನೆ. ಗಾಡಿ 2-3 ಮೈಲಿ ಹೋಗೋ ತನಕ ಅವರಿಬ್ರು ಮೌನವಾಗಿರ್ತಾರೆ. ಆ ನಂತರ ಹಿಲ್ಡಾ ಹೇಳ್ತಾಳೆ, ಮಧ್ಯಾಹ್ನದಿಂದ ನೋಡಿದ್ದೆ ನನ್ನ ಮನಸ್ಸಲ್ಲಿ ಕಾಡ್ತಾ ಇದೆ. ಈ ದೇಶದ ಪದ್ಧತಿ ನಂಬಿಕೆಗಳು ನನಗೆ ಅರ್ಥ ಆಗೋದಿಲ್ಲ. ದೇವರ ಹೆಸರಲ್ಲಿ ಈ ಜನ ಪ್ರಚಂಡ ಪ್ರಾಣಿ ಹತ್ಯೆ ಮಾಡ್ತಾರೆ. ಆ ನಂತರ ಅವರೇ ಹೋಗಿ ಅಷ್ಟೇ ಪ್ರಚಂಡ ಸ್ವಯಂ ಹಿಂಸೆನೂ ಮಾಡ್ಕೋತಾರೆ. ಕೋಣ ಕಡಿಯೋದ್ಯಾಕೆ, ಕೆಂಡ ತುಳಿಯೋದ್ಯಾಕೆ, ಇವುಗಳ ಅರ್ಥ ಏನು ಅಂತ ಕೇಳ್ತಾಳೆ. ಅದನ್ನ ವೆಂಕಟರಮಣನ್ನೇ ಕೇಳಬೇಕು, ನನಗೆ ಆ ಬಗ್ಗೆ ಗೊತ್ತಿಲ್ಲ ಅಂತ ಕಾಳಿಂಗ ಹೇಳ್ತಾನೆ. ಮನೆ ಸೇರ್ತಾರೆ, ತಕ್ಷಣ ಮಲಗಿಬಿಡ್ತಾರೆ. ಹಿಲ್ಡಾಗೆ ನಿದ್ದೆ ಬರೋದಿಲ್ಲ. ಮನಸ್ಸು ಈ ಅರ್ಥವಾಗದ ದೃಶ್ಯಗಳ ಬಿಂಬಗಳಿಂದ ಕಲಮಲಗೊಂಡಿರುತ್ತೆ. ಮರುದಿನ ಹೋಗಿ ವೆಂಕಟರಮಣನನ್ನು ನೋಡಬೇಕು ಅಂತ ತೀರ್ಮಾನಿಸ್ಕೊಂತಾಳೆ. ಆದರೆ ಹಿಂದೆ ಒಂದು ದಿನ ಅವನು ಆಡಿದ ಮಾತಿಗೆ ಅವಳ ಕಣ್ಣಲ್ಲಿ ನೀರು ಬಂದ ದಿನದಿಂದ ಅವನು ಪುನಃ ಅಲ್ಲಿಗೆ ಬಂದಿರೋದಿಲ್ಲ. ತಾನೇ ಹೋಗಿ ಅವನನ್ನ ಕಾಳಕ್ಕೆ ಅವಳ ಅಭಿಮಾನನೂ ಅಡ್ಡ ಬರ್ತಾ ಇರುತ್ತೆ. ಅವನು ತಾನಾಗೆ ಬರ್ತಾನೆ ಅಂತ ಅವಳು ಎಷ್ಟೋ ದಿನ ಕಾಯ್ತಾಳೆ. ಅವನ ಜೊತೆಗೆ ಎಷ್ಟೋ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿರುತ್ತೆ. ಆದರೆ ಸುಮಾರು 3 ತಿಂಗಳು ಕಳೆದ್ರೂ ಅವನಾಗಿ ಬರೋದಿಲ್ಲ. ಈಗ ಅವಳಿಗೆ ನಿಜವಾಗ್ಲೂ ಅವನ ಮೇಲೆ ಕೋಪ ಬರುತ್ತೆ. ಒಂದು ಸಂಜೆ ಸುಮಾರು 4 ಗಂಟೆ ಹೊತ್ತಿಗೆ ವೆಂಕಟರಮಣ ಫಾರ್ಮ್ ಹೌಸಿನ ಕಡೆ ಬರ್ತಾನೆ. ಪೂಜೆ ವಸ್ತ್ರವನ್ನಲ್ದೆ ಈ ದಿನ ಅವನು ಪಂಚೆ ಉಟ್ಟು ಶರ್ಟ್ ಹಾಕ್ಕೊಂಡಿರ್ತಾನೆ. ಕಾಲಿಗೆ ಎಕ್ಕಡನೂ ಇರುತ್ತೆ. ತಲೆ ಕೂದಲನ್ನ ಉಂಡೆ ಅಂತೆ ಗಂಟೆ ಹಾಕ್ಕೊಂಡಿರ್ತಾನೆ. ಇಷ್ಟು ದಿನ ಅವನು ಬರೆದಿದ್ದಕ್ಕೆ ಕೋಪ ಇದ್ರೂ ಕೂಡ ಹಿಲ್ಡಾ ಅವನನ್ನ ಸಂತೋಷದಿಂದ ಸ್ವಾಗತಿಸ್ತಾಳೆ. ಕಾಳಿಂಗ ಎಲ್ಲಿ ಅಂತ ಅವನು ಕೇಳಿದ್ದಕ್ಕೆ, ನಗರಕ್ಕೆ ಹೋಗಿದ್ದಾರೆ, ನಮ್ಮ ಉಪಯೋಗಕ್ಕೆ ಒಂದು ವ್ಯಾನ್ ಬೇಕಾಗಿತ್ತು, ಆರ್ಡರ್ ಕೊಡೋಕ್ಕೆ ಹೋಗಿದ್ದಾರೆ, ನಾಳೆ ಸಂಜೆಗೋ ಅಥವಾ ನಾಳಿದ್ದೋ ಬರ್ತಾರೆ, ನಿಂತೇ ಇದ್ದೀರಲ್ಲ, ಕೂಡಿ ಅಂತಾಳೆ. ಈ ಸಲ ತನ್ನ ಹೊಲಕ್ಕೂ ಸೀಮೆ ಗೊಬ್ಬರ ಹಾಕಿಸಿ ಬೆಳೆ ತೆಗೆಸ್ಬೇಕು ಅಂತ ವೆಂಕಟರಮಣ ಯೋಚನೆ ಮಾಡಿರ್ತಾನೆ. ಗೊಬ್ಬರದ ಖರ್ಚನ್ನ ಅವನು ಮತ್ತು ವಾರದಾರ ಹೊನ್ನ ಇಬ್ರು ಸಮವಾಗಿ ಹಂಚ್ಕೊಳ್ಳೋದು ಅಂತಲೂ ಅವರು ತೀರ್ಮಾನ ಮಾಡಿರ್ತಾರೆ. ಆದರೆ ಭೂಮಿಯನ್ನು ನೋಡಿ ಯಾವ ಗೊಬ್ಬರವನ್ನು ಎಷ್ಟು ಹಾಕಬೇಕು ಅಂತ ಕೇಳಕ್ಕೆ ಬಂದಿರ್ತಾನೆ ವೆಂಕಟರಮಣ. ಈ ಬಗೆಗೆ ಸಲಹೆ ಕೇಳಕ್ಕೆ ಅವನು ಬಂದಿರ್ತಾನೆ. ಆದರೆ ಹಿಲ್ಡಾಗೆ ಆ ವಿಷಯವನ್ನು ಅವನು ಹೇಳೋದಿಲ್ಲ. ಹಿಲ್ಡಾ ಹೇಳ್ತಾಳೆ, ಬನ್ನಿ ಹಾಗೆ ತಿರ್ಕಾಡ್ಕೊಂಡು ನಮ್ಮ ದನದ ದೊಡ್ಡಿಗೆ ಹೋಗಿ ಬರೋಣ. ಹಾಲು ಕರೆಯೋ ಯಂತ್ರದಲ್ಲಿ ಏನೋ ದೋಷ ಇದೆ ಅಂತ ಜಮಾಲ್ ಹೇಳಿದ್ದ, ಅದನ್ನ ನೋಡಿ ಸರಿ ಮಾಡಬೇಕು ಅಂತಾಳೆ. ಇವರು ಹಾಲು ಕರೆಯೋ ಯಂತ್ರ ತರಿಸಿದ್ದು ವೆಂಕಟರಮಣನಿಗೆ ಗೊತ್ತಿರುತ್ತೆ. ಆದರೆ ಅವನು ಅದನ್ನು ನೋಡಿರೋದಿಲ್ಲ. ಅದರ ಕಲ್ಪನೆಯೂ ಅವನಿಗೆ ಬರ್ತಾ ಇರೋದಿಲ್ಲ. ನಡೀರಿ, ನಾನು ಅದನ್ನು ನೋಡಿಲ್ಲ ಅಂತ ಮೇಲೆ ಹೇಳ್ತಾನೆ. ಮನೆ ನೋಡ್ಕೊಳ್ಳೋ ಹಾಗೆ ಜಮಾಲನ ಹೆಂಡತಿಗೆ ಹೇಳಿ ಹಿಲ್ಡಾ ವೆಂಕಟರಮಣನ ಜೊತೆಗೆ ಹೊರಡ್ತಾಳೆ. ಈಗಾಗಲೇ ಅವಳು 5 ತಿಂಗಳು ನಡೀತಿದ್ದ ಗರ್ಭಿಣಿ ಇರ್ತಾಳೆ. ಅವನಿಗೆ ಈ ವಿಷಯ ತಿಳಿದಿರೋದಿಲ್ಲ. ಆದರೆ ನಡೆದು ಬರುವಾಗ ಅವಳನ್ನು ನೋಡಿದ ಯಾರಿಗಾದ್ರೂ ಆ ವಿಷಯ ತಿಳಿತಾ ಇರುತ್ತೆ. ಅವಳು ಕೇಳ್ತಾಳೆ, ನೀವು ನಮ್ಮ ಮನೆಗೆ ಬಂದು 6 ತಿಂಗಳೇ ಆಯ್ತಲ್ಲ, ಯಾಕೆ ಅಂತಾನೆ. ನಿಮಗೆ ಗೊತ್ತಲ್ಲ, ಸ್ಕೂಲಿನ ಕೆಲಸ ಬಿಡು ಸಿಕ್ಕಲ್ಲ ಅಂತ ವೆಂಕಟರಮಣ ಹೇಳ್ತಾನೆ. ಮುಂದೆ ಅದೇ ವಿಷಯವನ್ನು ಹಿಸ್ಕಿ ಕೇಳೋದು ಅವಳಿಗೆ ಸರಿ ಅನಿಸೋದಿಲ್ಲ. ಸ್ಕೂಲ್ ಇರಲಿ, ಭಾನುವಾರ ಆದರೂ ಬರ್ತಾ ಇರಿ, ಆ ದಿನ ನಾನೇನು ಕೆಲಸ ಮಾಡಲ್ಲ ಅಂತ ಆಕೆ ಹೇಳ್ತಾಳೆ. ವೆಂಕಟರಮಣ ಆಗಲಿ ಅಂತಾನೆ. ಫಾರ್ಮಲ್ಲೆಲ್ಲ ಈಗ ಹೊಗೆ ಸೊಪ್ಪಿನ ಗಿಡಗಳು ಹೊಸದಾಗಿ ಬೆಳೆದಿರುತ್ತವೆ. 1 ಮೊಳ ಉದ್ದಕ್ಕೆ ಬೆಳೆದು ಅವು ಹಸಿರು ಬಣ್ಣದಿಂದ ನಗುತ್ತಾ ಇರುತ್ತವೆ. ವಾಸನೆ ಇನ್ನೂ ಕಟ್ಟು ಬಂದಿರೋದಿಲ್ಲ. ಬದುವಿನ ಮೇಲೆ ನಡ್ಕೊಂಡು ಮೋಟಾರ್ ರಸ್ತೆಯ ಹತ್ತಿರದ ಬೇಲಿ ಬಾಗ್ಲನ್ನ ಹಾಯ್ದು ಗೋಮಾಳದ ಬೇಲಿ ಬಾಗ್ಲಿಂದ ಒಳಗಡೆ ಹೋಗಿ ನೋಡಿದ್ರೆ ಹುಲ್ಲು ಎದೆ ಎತ್ತರಕ್ಕೆ ಬೆಳೆದಿರುತ್ತೆ. ಆ ಜಾತಿ ಹುಲ್ಲನ್ನು ವೆಂಕಟರಮಣ ಇದುವರೆಗೂ ನೋಡೇ ಇರೋದಿಲ್ಲ. ಹಿಲ್ಡಾ ಅದರ ವಿಶೇಷ ಗುಣಗಳನ್ನ ಮತ್ತು ಅದನ್ನು ಬೆಳೆಸೋ ಕ್ರಮವನ್ನು ಅವನಿಗೆ ಹೇಳ್ತಾ ನಡೀತಿರ್ತಾಳೆ. ಇಬ್ರು ದೊಡ್ಡ ಮನೆಗೆ ಬಂದಾಗ ಜಮಾಲ್ ಯಂತ್ರದಿಂದ ಹಾಲು ಕರೆಸ್ತಾ ಇರ್ತಾನೆ. ಒಂದು ಹಸುವಿನ ಮುಂದೆ ಒಬ್ಬ ಆಳು ಕರು ಹಿಡ್ಕೊಂಡು ನಿಂತಿರ್ತಾನೆ. ಹಸುವಿನ 4 ಮೊಲೆಗಳಿಗೂ 4 ರಬ್ಬರ್ ನಳಿಕೆಯನ್ನು ಕೊಟ್ಟು ಅವು ಹಾಗೆ ಹಿಡಿದಿರೋ ಹಾಗೆ ಕ್ಲಾಂಪ್ ಹಾಕಿರ್ತಾರೆ. 4 ನಳಿಗೆಗಳಿಗೂ ಒಂದು ದಪ್ಪ ನಳಿಕೆಗೆ ಸೇರಿಸಿರ್ತಾರೆ. ದಪ್ಪ ನಳಿಕೆ ಸ್ವಲ್ಪ ದೂರದಲ್ಲಿದ್ದ ಒಂದು ಸಣ್ಣ ವಿದ್ಯುತ್ ಮೋಟಾರ್ಗೆ ಜೋಡಿಸಲ್ಪಟ್ಟಿರುತ್ತೆ. ಆದರೆ ಇನ್ನೊಂದು ಕವಲನ್ನು ಸ್ವಲ್ಪ ದೂರದಲ್ಲಿ ಇಟ್ಟಿದ್ದ ಒಂದು ಪಾತ್ರೆ ಒಳಗೆ ಬಿಟ್ಟಿರ್ತಾರೆ. ಪಾರದರ್ಶಕವಾಗಿದ್ದ ನಳಿಕೆಗಳಿಂದ ಹಾಲು ಬರೋದು ಕಾಣ್ತಾ ಇರುತ್ತೆ. 4 ಮೊಲೆಗಳಿಂದಲೂ ಒಟ್ಟಿಗೆ ಒಂದೇ ಸಲ ಹಾಲು ನಳಿಕೆಗಳ ಒಳಕ್ಕೆ ಸುರಿತಿರುತ್ತೆ. ಮತ್ತೆ
7-8 ಸೆಕೆಂಡ್ ಕಾಲ ನಿಂತು ಹೋಗ್ತಾ ಇರುತ್ತೆ, ಮತ್ತೆ ಹಾಲು ಸುರಿತಾ ಇರುತ್ತೆ. ಇದನ್ನು ಕಂಡ ವೆಂಕಟರಮಣ ಆಶ್ಚರ್ಯದಿಂದ ನೋಡ್ತಾ ನಿಂತ್ಕೊಂತಾನೆ. ಆಗ ಜಮಾಲ್ ಹಿಲ್ಡಾಗೆ ಹೇಳ್ತಾನೆ, ಮೇಡಮ್ ಸಾಹೇಬ್, ಈ ಮೋಟರ್ ನಿನ್ನೆಯಿಂದ ಕರಕರ ಅಂತ ಸೌಂಡ್ ಮಾಡ್ತಿದೆ, ಒಳಗಡೆ ಬಿಚ್ಚಿ ನೋಡಬೇಕು ಅಂತಾನೆ. ಶಬ್ದವನ್ನು 1 ನಿಮಿಷ ಆಲಿಸ್ತಿದ್ದ ಅವಳು ಹೇಳ್ತಾಳೆ, ಒಳಗೆ ಬಿಚ್ಚಿ ಸರಿಯಾಗಿ ಜೋಡಿಸ್ಬೇಕು. ಈಗ ಎಲ್ಲ ಹಸುಗಳನ್ನು ಕರೆದು ಬಿಡು, ಬಸ್ಗೆ ಹಾಲು ಹೋಗೋಕ್ಕೆ ಹೊತ್ತಾಗತ್ತೆ. ಆಮೇಲೆ ನಿನ್ನ ಮನೆಗೆ ಹೋಗಿ ಟೂಲ್ ಕಿಟ್ ತಗೊಂಬ, 1/4 ಗಂಟೆಲಿ ಸರಿ ಮಾಡ್ತೀನಿ ಅಂತಾಳೆ. ಅಷ್ಟರಲ್ಲಿ ಆ ಹಸುವಿನ ಮೊಲೆಗಳ ಹಾಲನ್ನು ಯಂತ್ರ ಪೂರ್ತಿಯಾಗಿ ಹೀರಿದ್ದಾಗಿರುತ್ತೆ. ಮೋಟಾರಿನ ಸ್ವಿಚ್ಚನ್ನು ನಿಲ್ಲಿಸಿ ಜಮಾಲ ನಳಿಕೆಗಳನ್ನು ಕೆಚ್ಚಲಿಂದ ಹೊರಗೆ ತೆಗಿತಾನೆ. ಆಳು ಹಸುವನ್ನು ಅತ್ತ ಕಡೆ ಕರ್ಕೊಂಡು ಹೋಗಿ ಇನ್ನೊಂದನ್ನ ತಂದು ನಿಲ್ಲಿಸ್ತಾನೆ. ಜಮಾಲ ಅದರ ಕೆಚ್ಚಲಿಗೂ ನಳಿಕೆಗಳನ್ನು ಸೇರಿಸಿ ಸ್ವಿಚ್ ಹಾಕ್ತಾನೆ. ಈ ಹಸುವಿನ ಮುಂದೆನೂ ಅದರ ಕರುವನ್ನು ನಿಲ್ಲಿಸಿರ್ತಾರೆ. ಹಸು ಕರುವನ್ನು ನೆಕ್ತಿರುತ್ತೆ, ಆದರೆ ಕರು ಒಂದ್ಸಲ ಸಹ ತಾಯಿ ಮೊಲೆಯನ್ನು ಮುಟ್ಟಿರೋದಿಲ್ಲ. ಆದರೂ ನಳಿಕೆಯ ಒಳಗಿಂದ 4 ಮೊಲೆಗಳಿಂದಲೂ ಹಾಲು ಬುಗ್ಗೆ ಬುಗ್ಗೆಯಾಗಿ ಸುರಿಯಕ್ಕೆ ಪ್ರಾರಂಭ ಆಗುತ್ತೆ. ವೆಂಕಟರಮಣ ಕೇಳ್ತಾನೆ, ಈ ಯಂತ್ರ ಹ್ಯಾಕ್ ಕೆಲಸ ಮಾಡುತ್ತೆ ಅಂತ. ಆಕೆ ಹೇಳ್ತಾಳೆ, ಅದು ತುಂಬ ಸರಳ. ಈ ಮೋಟಾರು ನಳಿಕೆಗಳಲ್ಲಿ ಶೂನ್ಯವನ್ನು ಸೃಷ್ಟಿಸುತ್ತೆ. ಆಗ ಕೆಚ್ಚಲಿನ ಒಳಗಿನ ಹಾಲು ತನಗೆ ತಾನೇ ಹೊರಗೆ ಬರುತ್ತೆ. ಹಾಲು ಬಂದ ಮೇಲೆ ಅದು ಪಾತ್ರೆಯಲ್ಲಿ ಸುರಿಯೋ ತನಕ ಶೂನ್ಯ ನಿಂತಿರುತ್ತೆ, ಮತ್ತೆ ಶೂನ್ಯ ಪ್ರಾರಂಭ ಆಗುತ್ತೆ. ಒಟ್ಟಿನಲ್ಲಿ ಶೂನ್ಯ ಹಾಲನ್ನು ಹೀರ್ಕೊಳ್ಳುತ್ತೆ. ಶೂನ್ಯವನ್ನು ಸೃಷ್ಟಿಸೋದೇ ಈ ಯಂತ್ರದ ನಿಯಮ ಅಂತ ಹೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.